ದಿನಾಂಕ 24/7/2025 ಗುರುವಾರ ಬೇರಿಯ ಗ್ರಾಮದ ಮುಖಂಡರುಗಳು, ಸಾಮಾಜಿಕ ಕಾರ್ಯಕರ್ತರು ಸೇರಿ ಸಾಲಿಗ್ರಾಮ ತಾಲೂಕು ಕಚೇರಿಗೆ ನೂತನವಾಗಿ ತಹಸೀಲ್ದಾರ್ ಅವರು ಬಂದಿರುತ್ತಾರೆ. ಆದ್ದರಿಂದ ತಹಸೀಲ್ದಾರ್ ಅವರಿಗೆ ಕಿರು ಸನ್ಮಾನ ಮಾಡಿ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡುವುದಕ್ಕೆ ಮನವಿಯನ್ನು ನೀಡುತ್ತಿದ್ದರು. ಈ ಹಿಂದೆ ಇದ್ದ ತಹಸೀಲ್ದಾರ್ ಅವರು ಸರ್ಕಾರಕ್ಕೆ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡುವುದಕ್ಕೆ ತಾಲೂಕಿನ ಕೆಲವು ಇಲಾಖೆಯ ಹೇಳಿಕೆಯನ್ನು ಕೇಳಿರುತ್ತಾರೆ. ಹಳೆ ತಹಸೀಲ್ದಾರ್ ಅವರು ವರ್ಗವಾದ ಕಾರಣದಿಂದ ಅರ್ಧಕ್ಕೆ ನಿಂತಿರುವ ಅರ್ಜಿಯನ್ನು ಈಗಿನ ತಹಸೀಲ್ದಾರ್ ಅವರು ಮುಂದುವರಿಸಲಿ ಎಂದು ಬೇರಿಯ ಗ್ರಾಮದ ಮುಖಂಡರುಗಳು ಮನವಿಯನ್ನು ಮಾಡುತ್ತಿದ್ದರು. ಸಾಲಿಗ್ರಾಮಕ್ಕೆ ನೂತನವಾಗಿ ವೃತ್ತ ನಿರೀಕ್ಷಕರು ಶಶಿಕುಮಾರ್ ಅವರಿಗೆ ಭೇಟಿ ನೀಡಿ ಕಿರು ಸನ್ಮಾನ ಮಾಡಿ ಕೃತಜ್ಞತೆಯನ್ನು ತಿಳಿಸುತ್ತಿದ್ದರು. ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ನಮ್ಮ ಇಲಾಖೆಯಿಂದ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಬಹುದು ಎಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತೇವೆ ಎಂದು ಭರವಸೆ ನೀಡಿದರು. ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಬೇರಿಯ ಗ್ರಾಮ ಬಹಳ ಅಭಿವೃದ್ಧಿ ಹೊಂದಿದೆ. ನಮ್ಮ ಕೆ.ಆರ್. ತಾಲೂಕು ಸಾಲಿಗ್ರಾಮ ತಾಲೂಕಿನಲ್ಲಿ ವರ್ಷಕ್ಕೆ ಒಂದು ಸಲ ಜಾತ್ರೆ ಆಗಬೇಕಾದರೆ ಜನವರಿ 15ರಂದು ಚುಂಚನಕಟ್ಟೆ ಜಾತ್ರೆ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಬೇರಿಯ ಜಾತ್ರೆ ಹಾಗೂ ಮಿರ್ಲೆ ಜಾತ್ರೆ, ಈ 3 ಜಾತ್ರೆಯಲ್ಲಿ ಬಹಳ ಅದ್ಧೂರಿಯಾಗಿ ಜನಸಂಖ್ಯೆ ಸೇರುತ್ತದೆ. ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸಿಬ್ಬಂದಿ ವರ್ಗದವರು ಹೇಳಿ ತಿಳುವಳಿಕೆ ನೀಡಿದರು. ನಮಗೆ ಹೊಸಗ್ರಾರ ಹೋಬಳಿ ಇತ್ತು, ಈಗ ಮಿರ್ಲೆ ಹೋಬಳಿಗೆ ಸೇರಿಸಿದ್ದಾರೆ. ಮಿರ್ಲೆ ಹೋಬಳಿಗೆ ಹೋಗಲು ನಮಗೆ ಬಸ್ಸಿನ ಸಂಪರ್ಕ ಇಲ್ಲ, ಸರಿಯಾದ ರೀತಿ ಮಾರ್ಗವಿಲ್ಲ. ಆದ್ದರಿಂದ ಬೇರಿಯ ಗ್ರಾಮವೇ ಹೋಬಳಿ ಕೇಂದ್ರ ಆಗಬೇಕು.